ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ಎರಡನೆಯ ವೈಷ್ಣವ ಖಂಡದ ಕಾರ್ತೀಕ ಮಾಸ ಮಹಾತ್ಮ್ಯದಲ್ಲಿ ಧರ್ಮದತ್ತ ಮೋಕ್ಷ ಪ್ರಾಪ್ತಿ ಕಥನವೆಂಬ 28ನೆಯ ಅಧ್ಯಾಯಕ್ಕೆ ಸ್ವಾಗತ. ಧರ್ಮದತ್ತನು ಹೇಳುತ್ತಾನೆ, ಜಯ ವಿಜಯರು ವಿಷ್ಣುವಿನ ದ್ವಾರಪಾಲಕರೆಂದು ಕೇಳಿದ್ದೇವೆ. ಅವರು ಪೂರ್ವದಲ್ಲಿ ಏನು ಮಾಡಿ ವಿಷ್ಣು ರೂಪಧಾರಿಗಳಾದರು? ಗಣಗಳು ಹೇಳುತ್ತಾರೆ, ಎಲೈ ದ್ವಿಜನೆ, ಪೂರ್ವದಲ್ಲಿ ತೃಣಬಿಂದುವಿನ ಮಗಳಾದ ದೇವಹೂತಿಯಲ್ಲಿ ಕರ್ದಮ ಮುನಿಯ ದೃಷ್ಟಿ ಮಾತ್ರದಿಂದಲೇ ಇಬ್ಬರು ಪುತ್ರರು ಸಂಭವಿಸಿದರು. ಹಿರಿಯವನು ಜಯನೆಂದು ಕಿರಿಯವನು ವಿಜಯನೆಂದು ಹೆಸರುಗಳನ್ನು ಪಡೆದರು. ಆ ಬಳಿಕ ಅವಳಲ್ಲಿಯೇ ಯೋಗ ಧರ್ಮಜ್ಞನಾದ ಕಪಿಲನು ಹುಟ್ಟಿದನು. ಜಯನು ವಿಜಯನು ಸದಾ ಕಾಲವು ವಿಷ್ಣು ಭಕ್ತಿಯಲ್ಲಿಯೇ ಆಸಕ್ತರಾಗಿದ್ದರು. ಅವರಿಬ್ಬರು ಅವನಲ್ಲಿಯೇ ನಟ್ಟ ಇಂದ್ರಿಯ ಸಮೂಹವುಳ್ಳವರಾಗಿ ಧರ್ಮಶೀಲರಾದರು. ಇಬ್ಬರು ನಿತ್ಯವೂ ಅಷ್ಟಾಕ್ಷರಿಯನ್ನು ಜಪಿಸುತ್ತಾ ವಿಷ್ಣು ವ್ರತಗಳನ್ನು ನಡೆಸುತ್ತಿದ್ದರು. ಅವರಿಬ್ಬರಿಗೂ ನಿತ್ಯಾರ್ಚನೆಯಲ್ಲಿ ಹರಿಯು ಸಾಕ್ಷಾತ್ಕಾರವನ್ನು ಕೊಡುತ್ತಿದ್ದನು. ಒಂದಾನೊಂದು ಸಲ ಮರುತ್ತನು ಅವರನ್ನು ಯಜ್ಞಕರ್ಮಕ್ಕೆ ಆಹ್ವಾನಿಸಿದನು. ಯಜ್ಞ ಕುಶಲರು ದೇವರ್ಷಿ ಗಣಪೂಜಿತರು ಆಗಿ ಅವರು ಯಜ್ಞಕ್ಕೆ ಹೋದರು. ಆ ಯಜ್ಞದಲ್ಲಿ ಜಯನು ಬ್ರಹ್ಮನಾದನು, ವಿಜಯನು ಯಾಜಕನಾದನು. ಅವರು ಯಜ್ಞ ವಿಧಿಯೆಲ್ಲವನ್ನು ಪರಿಪೂರ್ಣವಾಗಿ ಮಾಡಿ ಮುಗಿಸಿದರು. ಮರುತ್ತನು ಅವಭೃತ ಸ್ನಾನ ಮಾಡಿ ಅವರಿಬ್ಬರಿಗೂ ಬಹು ಧನವನ್ನು ಕೊಟ್ಟನು. ಆ ಧನವನ್ನು ತೆಗೆದುಕೊಂಡು ಅವರು ತಮ್ಮ ಆಶ್ರಮಕ್ಕೆ ಹೊರಟು ಹೋದರು. ಬಳಿಕ ಆ ಇಬ್ಬರು ಮುನಿಗಳು ಯಜ್ಞಕ್ಕೂ ವಿಷ್ಣುವಿನ ಸಂತುಷ್ಟಿಗೂ ಆ ಹಣವನ್ನು ಹಂಚತೊಡಗಿ ಒಬ್ಬರೊಡನೊಬ್ಬರು ಸ್ಪರ್ಧಿಸಲು ಮೊದಲು ಮಾಡಿದರು. ಸಮಭಾಗ ಸಮಭಾಗ ಮಾಡಬೇಕು ಎಂದು ಜಯನು ಹೇಳಿದನು. ವಿಜಯನು ಹಾಗಲ್ಲ, ಯಾವುದರಿಂದ ಯಾವುದು ದೊರೆಯಿತೋ ಅದು ಅದಕ್ಕೆ ಸೇರಬೇಕು ಎಂದನು. ಆಗ ಜಯನು ವಿಜಯನನ್ನು ಲುಬ್ಧ ಮನಸ್ಸಿನವನೆಂದೆಣಿಸಿ ಹಣವನ್ನೆಲ್ಲ ತೆಗೆದುಕೊಂಡು ಕೊಡುವುದಿಲ್ಲ ಎಂದು ಹೇಳುವೆಯಾದುದರಿಂದ ಮೊಸಳೆಯಾಗು ಎಂದು ಶಪಿಸಿದನು. ವಿಜಯನು ಆ ಶಾಪವನ್ನಾಲಿಸಿ ಮದಭ್ರಾಂತನಾಗಿ, ನೀನು ನನ್ನನ್ನು ಶಪಿಸಿದೆ, ಆದುದರಿಂದ ನೀನು ಆನೆಯಾಗು ಎಂದು ತಾನು ಅವನನ್ನು ಶಪಿಸಿದನು. ಇಬ್ಬರು ನಿತ್ಯಾರ್ಚನೆಯಲ್ಲಿ ವಿಭುವಾದ ವಿಷ್ಣುವನ್ನು ಕಂಡು ಈ ಸಂಗತಿಯನ್ನು ಅರಿಕೆ ಮಾಡಿಕೊಂಡರು. ತಮ್ಮ ಶಾಪಕ್ಕೆ ವಿಮೋಚನೆಯನ್ನು ಕೊಡಬೇಕೆಂದು ಆ ರಮಾಪತಿಯನ್ನು ಇಬ್ಬರು ಬೇಡಿಕೊಂಡರು. ಜಯ ವಿಜಯರು ಹೇಳುತ್ತಾರೆ, ದೇವ, ನಾವಿಬ್ಬರೂ ನಿನ್ನ ಭಕ್ತರು. ಆನೆ ಮೊಸಳೆಗಳ ಜಾತಿಯಲ್ಲಿ ಹುಟ್ಟುವುದು ಹೇಗೆ? ಕೃಪಾ ಸಿಂಧುವೆ, ಈ ಶಾಪವು ನಿವಾರಣೆಯಾಗಲಿ ಎಂದು ಪ್ರಾರ್ಥಿಸಿದರು. ಶ್ರೀ ಭಗವಂತನು ಹೇಳುತ್ತಾನೆ, ನನ್ನ ಭಕ್ತರ ಮಾತು ಎಂದಿಗೂ ಸುಳ್ಳಾಗುವುದಿಲ್ಲ. ಅದನ್ನು ಬದಲಿಸಿ ಬೇರೆ ಮಾಡುವುದಕ್ಕೆ ನನ್ನಿಂದ ಯಾವಾಗಲೂ ಶಕ್ಯವಿಲ್ಲ. ನಾನು ಪೂರ್ವದಲ್ಲಿ ಪ್ರಹ್ಲಾದನ ಮಾತಿನಿಂದ ಕಂಬದಲ್ಲಿ ಕೂಡ ಹುಟ್ಟಿ ಬಂದೆನು. ಹಾಗೆಯೇ ಅಂಬರೀಷನ ಮಾತಿನ ಪ್ರಕಾರ ಅವನ ಗರ್ಭದಲ್ಲಿ ನಾನೇ ಹುಟ್ಟಿದೆನು. ಆದುದರಿಂದ ನೀವು ಸ್ವಯಂಕೃತವಾದ ಈ ಶಾಪಗಳನ್ನು ಅನುಭವಿಸಿ ಆ ಬಳಿಕ ಶಾಶ್ವತವಾದ ನನ್ನ ಪದವಿಯನ್ನು ಪಡೆಯಿರಿ ಎಂದು ನುಡಿದು ಶ್ರೀಹರಿಯು ಅಂತರ್ಧಾನ ಹೊಂದಿದನು. ಗಣಗಳು ಹೇಳುತ್ತಾರೆ, ಬಳಿಕ ಅವರಿಬ್ಬರು ಗಂಡಕಿ ತೀರದಲ್ಲಿ ಆನೆ ಮೊಸಳೆಗಳಾಗಿ ಹುಟ್ಟಿದರು. ಆ ಜನ್ಮದಲ್ಲಿ ಕೂಡ ಅವರು ಪೂರ್ವಜನ್ಮದ ಸ್ಮರಣೆಯುಳ್ಳವರಾಗಿ ವಿಷ್ಣು ವ್ರತದಲ್ಲಿ ತೊಡಗಿದ್ದರು. ಹೀಗಿರಲು ಒಂದಾನೊಂದು ದಿನ ಕಾರ್ತೀಕ ಮಾಸದಲ್ಲಿ ಆ ಆನೆಯು ಸ್ನಾನ ಮಾಡಲು ಗಂಡಕಿ ನದಿಗೆ ಹೋಯಿತು. ಮೊಸಳೆಯು ಆ ಶಾಪ ಕಾರಣವನ್ನು ಸ್ಮರಿಸಿ ಅದನ್ನು ಹಿಡಿದುಕೊಂಡಿತು. ಮೊಸಳೆಯು ಹಿಡಿದ ಆ ಸಮಯದಲ್ಲಿ ಆನೆಯು ಶ್ರೀಪತಿಯನ್ನು ಸ್ಮರಿಸಿತು. ಆ ಕ್ಷಣವೇ ವಿಷ್ಣುವು ಶಂಖಚಕ್ರ ಗದಾಧಾರಿಯಾಗಿ ಅಲ್ಲಿಯೇ ಆವಿರ್ಭವಿಸಿದನು. ಬಳಿಕ ಆ ಆನೆ ಮೊಸಳೆಗಳನ್ನು ಚಕ್ರವನ್ನೆಸೆದು ಮೇಲೆತ್ತಿ ಉದ್ಧರಿಸಿ ತನ್ನ ಸಾರೂಪ್ಯವನ್ನು ಕೊಟ್ಟು ಆ ವಿಭುವು ಅವರನ್ನು ವೈಕುಂಠಕ್ಕೆ ಕರೆದುಕೊಂಡು ಹೋದನು. ಅಂದು ಮೊದಲುಗೊಂಡು ಆ ಸ್ಥಾನವು ಹರಿಕ್ಷೇತ್ರವೆಂದು ಹೆಸರನ್ನು ಹೊಂದಿತು. ಚಕ್ರದ ಸಂಘರ್ಷಣದಿಂದಾಗಿ ಅಲ್ಲಿನ ಕಲ್ಲುಗಳಲ್ಲಿ ಕೂಡ ಚಕ್ರಲಾಂಛನ ಉಂಟಾಯಿತು. ಆ ಇಬ್ಬರು ಲೋಕದಲ್ಲಿ ಜಯನೆಂದು ವಿಜಯನೆಂದು ಪ್ರಸಿದ್ಧರಾದರು. ಅವರು ಸದಾ ವಿಷ್ಣುವಿನ ಪ್ರಿಯರಾದ ದ್ವಾರಪಾಲಕರಾದರು. ಎಲೈ ದ್ವಿಜನೆ, ಅವರನ್ನು ಕುರಿತಲ್ಲವೇ ನೀನು ಪ್ರಶ್ನೆ ಮಾಡಿದ್ದು? ಎಲೈ ಧರ್ಮಜ್ಞನೆ, ಆದುದರಿಂದ ನೀನು ಕೂಡ ನಿತ್ಯವೂ ವಿಷ್ಣು ವ್ರತದಲ್ಲಿ ನೆಲೆಸಿದವನು, ಮಾತ್ಸರ್ಯವನ್ನು ದಂಭವನ್ನು ತೊರೆದವನು, ಸಮದೃಷ್ಟಿಯುಳ್ಳವನು ಆಗಿರು. ತುಲಾ, ಮಕರ ಮತ್ತು ಮೇಷ ಮಾಸಗಳಲ್ಲಿ ಯಾವಾಗಲೂ ಪ್ರಾತಃಸ್ನಾನವನ್ನು ಮಾಡುವವನಾಗು. ಏಕಾದಶಿ ವ್ರತದಲ್ಲಿ ತೊಡಗಿರು. ತುಳಸಿಯನ್ನು ಬೆಳೆಸಿ ಪಾಲನ ಮಾಡು. ಬ್ರಾಹ್ಮಣರನ್ನು, ಗೋವುಗಳನ್ನು, ವೈಷ್ಣವರನ್ನು ಸದಾ ಸೇವಿಸುತ್ತಿರು. ಮಸೂರಿಕ ಅಂದರೆ ಮಸೂರಿಕೆ ಕಾಳು, ಅರನಾಲ ಅಂದರೆ ಅರನಾಲದ ಗೆಡ್ಡೆ, ಬದನೆಕಾಯಿ ಇವನ್ನು ತಿನ್ನಬೇಡ. ಎಲೈ ಧರ್ಮದತ್ತನೆ, ಹೀಗಿದ್ದು ನೀನು ಕೂಡ ದೇಹಾಂತ್ಯದಲ್ಲಿ ನಮ್ಮಂತೆಯೇ ವಿಷ್ಣುವಿನ ಆ ಪರಮಪದವನ್ನು ಪಡೆಯುತ್ತೀಯೇ? ವಿಷ್ಣುವಿಗೆ ಸಂತುಷ್ಟಿಯನ್ನುಂಟು ಮಾಡುವುದಾದ ಈ ಆಜನ್ಮ ವ್ರತಕ್ಕಿಂತಲೂ ಯಜ್ಞಗಳೇ ಆಗಲಿ, ದಾನಗಳೇ ಆಗಲಿ, ತೀರ್ಥಗಳೇ ಆಗಲಿ ಯಾವುವು ಹೆಚ್ಚಲ್ಲ. ಎಲೈ ವಿಪ್ರಶ್ರೇಷ್ಠನೇ, ಆ ಜಗದ್ಗುರುವಿಗೆ ಸಂತೋಷಕರವಾದ ಈ ವ್ರತವನ್ನು ಮಾಡಿದುದರಿಂದ ನೀನು ಧನ್ಯನಾಗಿದ್ದೀಯೆ.
ನಿನ್ನ ಆ ವ್ರತದ ಫಲದಲ್ಲಿ ಅರ್ಧವನ್ನು ಪಡೆದ ಇವಳನ್ನು ಮುರಾರಿಯ ಲೋಕಕ್ಕೆ ಕರೆದುಕೊಂಡು ಹೋಗುತ್ತಿದ್ದೇವೆ. ನಾರದನು ಎಂತೆಂದನು. ಈ ರೀತಿ ಅವರಿಬ್ಬರು ಆ ಧರ್ಮದತ್ತನಿಗೆ ಉಪದೇಶ ಮಾಡಿ ವಿಮಾನವನ್ನೇರಿ ಆ ಕಲಹೆಯೊಡಗೂಡಿ ವೈಕುಂಠ ಲೋಕಕ್ಕೆ ಹೋದರು. ಧರ್ಮದತ್ತನಾದರೂ ಚೆನ್ನಾಗಿ ನಂಬಿಕೆ ಹುಟ್ಟಿ ಆ ವ್ರತದಲ್ಲಿಯೇ ನೆಲೆಯಾಗಿ ನಿಂತನು. ದೇಹಾವಸಾನದಲ್ಲಿ ತನ್ನ ಇಬ್ಬರು ಹೆಂಡತಿಯರಿಂದಲೂ ಕೂಡಿದವನಾಗಿ ಆ ವಿಭುವಿನ ಸ್ಥಾನಕ್ಕೆ ಹೋದನು. ಪೂರ್ವದಲ್ಲಿ ನಡೆದ ಈ ಇತಿಹಾಸವನ್ನು ಯಾವ ಮನುಷ್ಯರು ಕೇಳುತ್ತಾನೋ ಮತ್ತು ಕೇಳಿಸುವನೋ ಅವನು ಜಗದ್ಗುರುವಾದ ಮಹಾವಿಷ್ಣುವಿನ ಕೃಪೆಯಿಂದ ಆತನ ಸನ್ನಿಧಿಯನ್ನು ಸೇರಲು ಕಾರಣವಾದ ಬುದ್ಧಿಯನ್ನು ಪಡೆಯುತ್ತಾನೆ. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 2ನೆಯ ವೈಷ್ಣವ ಖಂಡದ ಕಾರ್ತೀಕ ಮಾಸ ಮಹಾತ್ಮ್ಯದಲ್ಲಿ ಧರ್ಮದತ್ತ ಮೋಕ್ಷ ಪ್ರಾಪ್ತಿ ಕಥನವೆಂಬ 28ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.